ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೆಲ್ಲ ಪ್ರಿಯಾದು ಅಂತ ಇನ್ನು ನಿಮ್ಗೆ ಅನುಮಾನನಾ? ಪಾಪ ಒಂದ್ ಹೆಣ್ಣು ತನ್ನನ್ ತಾನು ಬದಲಾಯಿಸ್ಕೋತೀನಿ ಅಂದ್ರೆ ನೀವ್ ಯಾರು ಅವಕಾಶನೇ ಮಾಡ್ಕೊಡ್ಲಿಲ್ಲ ಅವಳಿಗೆ. ಅಷ್ಟೇ ಯಾಕೆ ನಾಗರ ಪಂಚಮಿ ಹಬ್ಬದ ದಿನ ಪಾಪ ಅವಳು ತಲೆ ಸುತ್ತ ಬಿದ್ಲು ಅಂತ ಒಂಚೂರು ಆರೈಕೆ ಮಾಡಿದಕ್ಕೆ ನಿಮ್ಗೆಲ್ಲ ಹೊಟ್ಟೆಲಿ ಬೆಂಕಿ ಹಚ್ಕೊಂಡಂಗ ಆಗೋಗಿತ್ತಲ್ಲ. ಈಗ ಎಲ್ರಿಗೂ ಸಮಾಧಾನ ಆಯ್ತಾ? ತಣ್ಣಗಾಯ್ತಾ? ಹೋಗಿ ಎಲ್ರೂ ಹಾಲು ಕುಡ್ದು ಆರಾಮಾಗಿರಿ. ಬಾಲ ಸರ್ ಹಾಳಾಗೋಯ್ತು, ಮನೆ ಮುಳುಗೋಯ್ತು. ಈ ಮನೇಲಿ ರಣರಂಗ ಆಗೋದು ಒಂದೇ ಬಾಕಿ ಸರ್. ಏನಾಯ್ತು? ಏನು ಅಂತ ಹೇಳಿ ಸರ್, ಯಾವ ಬಾಯಿಂದ ಹೇಳಿ? ನನಗ್ ನಾಲ್ಗೆನೆ ತಿರುಗ್ತಿಲ್ಲ ಸರ್. ಮಾತು ನನ್ ಗಂಟ್ಲಿಂದ ಆಚೆನೆ ಬರ್ತಿಲ್ಲ. ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ತಿಂದಿರೋ ತರ ಎದೆ ಎಲ್ಲ ಸುಡ್ತಾ ಇದೆ ಸರ್. ನೋವು ಕೊತ್ತ ಕೊತ್ತ ಅಂತ ಕುದೀತಾ ಇದೆ. ನೋಡು, ನನಗೆ ಇರಿಟೇಟ್ ಮಾಡಬೇಡ, ತುಂಬಾ ಕೆಲಸ ಇದೆ. ಏನು ವಿಷಯ ಅಂತ ನೇರವಾಗಿ ಹೇಳು, ಇಲ್ಲ ಅಂತಂದ್ರೆ ಫೋನ್ ಕಟ್ ಮಾಡು. ಏನ್ ಸರ್ ನೀವು? ನಾನ್ ದುಡ್ಡು ತಗೋತೀನಿ ಅಂದ ಮಾತ್ರಕ್ಕೆ ನನಗ್ ನೋವೇ ಆಗಲ್ವಾ? ಒಂದೇ ತಟ್ಟೆಲಿ ಊಟ ಮಾಡ್ತಿದ್ವಿ. ಈ ಮನೇಲಿ ಏನೇ ಗೋಲ್ಮಾಲ್ ಕೆಲಸ ಮಾಡಿದ್ರು ಒಟ್ಟೊಟ್ಟಿಗೆ ಮಾಡ್ತಿದ್ವಿ. ಆದ್ರೆ ಇವತ್ತು ಪ್ರಿಯಾ ನನ್ನ ಬಿಟ್ಟು ಏನ ಕಳ್ತಿದ್ಯಾ ಸರ್? ನಮ್ ಪ್ರಿಯಾ ಸತ್ತೋದ್ಲು ಸರ್, ಸತ್ತೋದ್ಲು. ಹೌದು ಸರ್. ಯಾರು ಪ್ರಿಯನ ಕೊಲೆ ಮಾಡಿದರೋ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಳೋ ಒಂದು ಗೊತ್ತಾಗ್ತಿಲ್ಲ ಸರ್. ಪ್ರಿಯನ ಹೆಣ ಸಿಕ್ಕಿದ್ದು ಆಯ್ತು, ಅದನ್ನ ಸುಟ್ಟಾಕಿದ್ದು ಆಯ್ತು ಸರ್. ಸಾವು ಬರಬಾರ್ದಾಗಿತ್ತು. ಜೊತೆಗೆ ಬೆಳೆದವರು, ಒಂದೇ ಮನೆಗೆ ಸೊಸೆಯಾಗಿ ಬಂದವರು ಇವತ್ತವಳಿಲ್ಲ ಅಂದ್ರೆ ನನಗೆ ಆ ವಿಷಯನೇ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ ಸರ್. ಸಮಾಧಾನ ಮಾಡ್ಕೋ ಸೇವಂತಿ, ಪ್ಲೀಸ್. ಆಗ್ತಾ ಇಲ್ಲ ಅರ್ಜುನ್ ಸರ್, ನನಗಾಗ್ತಾ ಇಲ್ಲ. ಅವಳು ನನಗೆ ತೊಂದರೆ ಕೊಡ್ತಾಳೆ ಅಂತ ಕೋಪ ಇದ್ದಿದ್ದೇನೋ ನಿಜ, ಆದ್ರೆ ಯಾವತ್ತು ನಾನು ಅವಳ ಸಾವನ್ನ ಬಯಸಿಲ್ಲ ಸರ್. ಗೊತ್ತು ಸೇವಂತಿ, ಒಬ್ಬರ ಸಾವನ್ನ ಎಂಜಾಯ್ ಮಾಡುವಂತ ಕೆಟ್ಟ ಮನಸ್ಥಿತಿ ನಿನಗಾಗ್ಲಿ ನನಗಾಗ್ಲಿ ಇಲ್ಲ. ಆದ್ರೆ ಈ ಕರ್ಣನ್ಗೆ ಅರ್ಥನೇ ಆಗ್ತಿಲ್ಲ. ಸುಮ್ಮನೆ ನನ್ನನ್ನು ಬ್ಲೇಮ್ ಮಾಡ್ತಿದ್ದಾನೆ. ಸರ್, ಹೆಂಡತಿನ ಕಳ್ಕೊಂಡಿದ್ದಾರೆ, ಅಷ್ಟು ದುಃಖ ಕೋಪ ಅವರಲ್ಲಿ ಇದ್ದೇ ಇರುತ್ತೆ. ಈಗ ನಾನು ಯಾರ ಕಡೆ ಮಾತಾಡಿದ್ರು ತಪ್ಪಾಗುತ್ತೆ. ಅದು ಗೊತ್ತು ಸೇವಂತಿ, ಈ ಸಣ್ಣ ಜಗಳ ಪ್ರೀನ್ ಜೀವ ಹೋಗೋವರ್ಗಾಗತ್ತೆ ಅಂತ ನಾನು ಊಹೆನೂ ಮಾಡಿರ್ಲಿಲ್ಲ. ಈಗಲೂ ನನಗಿದನ್ನೆಲ್ಲ ನಂಬೋಕ್ಕೂ ಆಗ್ತಿಲ್ಲ.
ಅದಕ್ಕೆ ನಾನೇನು ರಿಯಾಕ್ಟು ಮಾಡಲಿಲ್ಲ. ನಂದೇನು ತಪ್ಪಿಲ್ಲ ಅಂದ್ರೂ ನಾನು ಸುಮ್ಮನೆ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಕರ್ಣನ್ ದುಃಖ. ಸರ್, ಅವಳು ನನಗೆ ಏನೇನೋ ಹಿಂಸೆ ಕೊಟ್ರು, ಅವಳ ಸಾವಿನ ವಿಷಯನ ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಿಲ್ಲ. ಹೀಗಿರುವಾಗ ಇನ್ ಭಾವ ಹೇಗ್ ತಡ್ಕೋತಾರೆ ಹೇಳಿ? ಜನ್ಮಾಷ್ಟಮಿ ದಿನ ಅವರಿಬ್ರು ಕೃಷ್ಣ ರಾಧೆ ವೇಷ ಹಾಕೊಂಡು ಓಡಾಡಿದ್ದು ನನ್ನ ಕಣ್ಮುಂದೆ ಇನ್ನೂ ಹಾಗೆ ಇದೆ. ಇದು ಭ್ರಮೇನೋ ಅದು ಭ್ರಮೇನೋ ನನಗೆ ನಂಬಕ್ಕೆ ಆಗ್ತಿಲ್ಲ ಸೇವಂತಿ. ಆದ್ರೂ ಈಗಲೂ ಎಲ್ಲೋ ಒಂದ್ ಕಡೆ ಪ್ರಿಯಾ ಸಾಯೋಷ್ಟು ವೀಕ ಅಂತ ಅನಿಸ್ತಾ ಇದೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಸರ್. ಆದ್ರೆ ಅವಳು ಸತ್ತಿರೋದಂತೂ ನಿಜ. ಅವಳ ಹೆಣ ಸುಟ್ಟಿರೋ ಸ್ಥಿತಿಲಿ ಸಿಕ್ಕಿದೆ ಅಂದ್ರೆ ಇದೆಲ್ಲ ನಿಜನೇ ತಾನೆ ಸರ್? ಆಗ್ಬಾರ್ದೊಂದು ದುರ್ಘಟನೆ ನಮ್ಮನೆಲ್ಲ ಆಗೋಯ್ತು ಸರ್, ಆಗೋಯ್ತು ಸರ್. ಅವಳ ಹೆಣ ಸುಟ್ಟೋಗಿರೋ ಸ್ಥಿತಿನಲ್ಲಿ ನೋಡಿ ಕರ್ಣಭಾವ ಅದು ಹೇಗ್ ಸಹಿಸ್ಕೊಂಡ್ರೋ ಏನೋ. ನನ್ಗೇನೋ ಪ್ರಿಯಾ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅವಳು ಅಷ್ಟೊಂದು ಹೇಳಿ ಅಲ್ಲ ಸರ್. ಯಾರೋ ಅವಳನ್ನ ಸಾಯಿಸಿದ್ದಾರೆ ಅನ್ನಿಸ್ತಾ ಇದೆ. ಇನ್ ಕೇಸ್ ಪ್ರಿಯಾದು ಕೊಲೆನೇ ಆಗಿದ್ರು ಯಾರ ಕೊಲೆ ಮಾಡಿರ್ಬೋದು? ಅಂದ್ರೆ ಸೇವಂತಿಗೆ ತೊಂದರೆ ಕೊಡ್ತಾ ಇದ್ದಾಳೆ ಅನ್ನೋ ಸಿಟ್ನಲ್ಲಿ ಆ ಜೆಪಿ ಅನ್ನೋದು ಪ್ರಿಯನ ಕೊಂದ್ಬಿಟ್ನಾ? ನಾನೇನ್ ಕೇಳ್ತಾ ಇದ್ದೀನಿ? ಪ್ರಿಯ ಸತ್ತೋದ್ಲ. ಇಷ್ಟು ವರ್ಷದಿಂದ ಅವಳನ್ನ ನೋಡ್ತಾ ಇದ್ದೀನಿ. ಇಷ್ಟು ಬೇಗ ಅವಳು ಸೋಲು ಒಪ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ನಿಜವಾಗ್ಲೂ ಗಂಡ ಬೈದ ಅಂತ ಇಂಥ ಕೆಲಸ ಮಾಡ್ಕೊಂಡ್ಲ? ಅಥವಾ ನಾನು ಬ್ಲ್ಯಾಕ್ ಮೇಲ್ ಮಾಡಿದೆ ಅಂತನ? ಇಲ್ಲ ಇಲ್ಲ, ಭಯ ಆದ್ರೂ ಕೂಡ ಸಾಯೋ ಮಟ್ಟಕ್ಕೆ ಹೋಗೋಳಲ್ಲ ಅವಳು. ಅವಳಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ಅವರನ್ನ ಕೊಂದಾದ್ರೂ ಸರಿ, ಬದುಕಬೇಕು ಅಂತ ಹೇಳೋಳು ಅವಳು. ಅಂತವಳು ಸಾಯ್ತಾಳ? ಇಲ್ಲ, ನಾನಿದನ್ನ ನಂಬಲ್ಲ. ಮನೆಯವರೆಲ್ಲ ಇವಳು ದಾರಿಗೆ ಬರ್ತಿರ್ಲಿಲ್ಲ, ಅವರನ್ನೆಲ್ಲ ದಾರಿ ತರೋದಕ್ಕೆ ಈ ನಾಟಕ ಆಡ್ತಿದ್ದಾಳ. ನಾಟಕ ಆಡಿತಿದ್ರೆ ಪ್ರಿಯ ಹೆಣ ಹೇಗ್ ಸಿಗ್ತಾ